ನಾವೆಲ್ಲರೂ ಶ್ರೀರಾಮನ ಅನೇಕ ಕಥೆಗಳನ್ನು ಕೇಳಿರ್ತೀವಿ. ಆದರೆ ಶ್ರೀರಾಮ ಸಾವನ್ನಪ್ಪಿದ್ದು ಹೇಗೆ, ಶ್ರೀರಾಮ ಲಕ್ಷ್ಮಣ ಇಬ್ಬರೂ ಕೂಡ ಅವರ ಪ್ರಾಣವನ್ನು ತ್ಯಾಗ ಮಾಡಿದ್ದು ಹೇಗೆ, ಇದಕ್ಕೆಲ್ಲ ಹನುಮಂತ ಅಡ್ಡಿ ಬರ್ತಾನೆ ಅಂತ ಹನುಮಂತನ ಕಣ್ ತಪ್ಪಿಸಿ ಯಾವ ರೀತಿ ಅವರು ಪ್ರಾಣ ತ್ಯಾಗವನ್ನು ಮಾಡಿದ್ರು ಎಲ್ಲ ಕೂಡ ನೋಡ್ಕೊಂಬರೋಣ. ಮೊದಲನೇದಾಗಿ ಲಂಕೆಯಲ್ಲಿ ರಾವಣನ ಸಂಹಾರ ಕೂಡ ಆಗಿಬಿಟ್ಟಿರುತ್ತೆ. ಆಗ ರಾಮ ಲಕ್ಷ್ಮಣ ಹನುಮಂತ ಎಲ್ಲರೂ ರಾಜ್ಯದಲ್ಲಿ ಸುಭಿಕ್ಷವಾಗಿರ್ತಾರೆ. ಹನುಮಂತ ಅಂತೂ ರಾಮನ ಹಿಂದೆನೇ ಬಂಟನಾಗಿ ಇರ್ತಾನೆ. ರಾಮ ಹತ್ತಿತ್ತ ಕಲ್ಲದಂತೆ ರಾಮನ ಮೇಲೆ ಒಂದು ಒಂದು ಗಾಳಿ ಪಾಸ್ ಆಗಬೇಕಾದ್ರೂ ಹನುಮಂತನ ಪರ್ಮಿಷನ್ ಬೇಕಾಗಿರುತ್ತೆ. ಅಷ್ಟೊಂದು ಸೆಕ್ಯೂರಿಟಿಯಾಗಿ ರಾಮನ ಹನುಮಂತ ನೋಡ್ಕೊತಾ ಇರ್ತಾರೆ. ಹೀಗಿರುವಂಥ ಟೈಮಲ್ಲಿ ರಾಮನ ಅವತಾರ ಮುಗಿಯುವಂಥ ಟೈಮು ಹತ್ರ ಬಂದ್ಬಿಡುತ್ತೆ. ಶಿವ ಮತ್ತು ಬ್ರಹ್ಮದೇವ ಇಬ್ಬರು ಕೂಡ ಮಾತಾಡ್ಕೊತಾರೆ. ಶ್ರೀರಾಮನ ಅವತಾರ ಕೊನೆಗೊಳ್ಳುವ ಸಮಯ ತುಂಬ ಹತ್ತಿರ ಬಂದಿದೆ, ಯಮನನ್ನು ಕಳಿಸಿ ಶ್ರೀರಾಮನನ್ನು ಕರೆತನ್ನಿ ಅಂತ ಈ ಕಡೆ ಬ್ರಹ್ಮದೇವ ಶಿವನ ಹತ್ರ ಕೇಳ್ಕೊತಾರೆ. ಆಗ ಶಿವ ಕೂಡ ಯಮನನ್ನು ರಾಮನ ರಾಜ್ಯಕ್ಕೆ ಕಳಿಸ್ತಾರೆ. ಯಮ ರಾಮನ ರಾಜ್ಯಕ್ಕೆ ಬರೋದಿರಲಿ, ರಾಮನ ಹತ್ರ ಬರೋದಿರಲಿ, ರಾಮನ ರಾಜ್ಯಕ್ಕೂ ಕೂಡ ಬರದೇ ಇರೋ ಥರ ಈ ಕಡೆ ಹನುಮಂತ ಕಾವಲಾಗಿರ್ತಾರೆ. ಆಗ ಪರಮೇಶ್ವರನಿಗೆ ಗೊತ್ತಾಗುತ್ತೆ ಈ ವಿಷಯ. ಹನುಮಂತ ರಾಮನ ಜೊತೆಯಲ್ಲಿರೋವರೆಗೂ ನಾವು ರಾಮ ಪ್ರಾಣ ತ್ಯಾಗ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ. ಆಗ ಒಂದು ದಿನ ರಾತ್ರಿ ರಾಮ ಮಲ್ಕೊಂಡು ನಿದ್ದೆ ಮಾಡ್ತಿರ್ಬೇಕಾದ್ರೆ ಆಗ ಅವರ ಕನಸಿನಲ್ಲಿ ಪರಮೇಶ್ವರ ಬಂದು ಹೇಳ್ತಾರೆ, ಈ ರೀತಿ ರಾಮ, ನೀನು ಪ್ರಾಣ ತ್ಯಾಗ ಮಾಡುವ ಸಮಯ ಹತ್ತಿರ ಬಂದಿತು, ನಿನ್ನ ಮುಂದಿನ ಅವತಾರಕ್ಕೆ ನೀನು ಸಿದ್ಧನಾಗು ಅಂತ ಹೇಳಿದಾಗ ಆಗ ರಾಮನಿಗೆ ಎಲ್ಲ ಅರ್ಥ ಆಗುತ್ತೆ. ಓಹೋ, ನನ್ನ ಜೊತೆ ಹನುಮ ಇರುವವರೆಗೂ ನಾನು ಪ್ರಾಣ ತ್ಯಾಗವನ್ನು ಮಾಡೋದಕ್ಕೆ ಆಗೋದೇ ಇಲ್ಲ. ಹಂಗಾಗಿ ಹನುಮನನ್ನು ಹೇಗಾದರೂ ಮಾಡಿ ದಾರಿ ತಪ್ಪಿಸಬೇಕು ಅಂತ ಈ ಕಡೆ ರಾಮ ಕೂಡ ಯೋಚನೆ ಮಾಡ್ಕೊಂಡಿರ್ತಾರೆ. ಆಗ ಒಂದು ದಿನ ಹನುಮಂತನನ್ನು ಏನು ಮಾಡೋದು ಈಗ ಅಂತ ಈ ರಾಮ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಗ ಹನುಮಂತನನ್ನು ಕರೆದುಬಿಟ್ಟು, ಹನುಮಂತ, ನೋಡು, ನನ್ನ ಒಂದು ಉಂಗುರ ಈ ಕಿಂಡಿ ಒಳಗಡೆ ಬಿದ್ದು ಹೋಯ್ತು, ಇದನ್ನು ಹೋಗಿ ನೀನು ತೊಗೊಂಬರ್ತೀಯಾ ಅಂತ ರಾಮ ಹನುಮಂತನಿಗೆ ಹೇಳ್ತಾರೆ. ಅದಕ್ಕೆ ಹನುಮಂತ, ಅಯ್ಯೋ ಪ್ರಭು, ಇಷ್ಟೇನಾ, ನೀವು ಹೇಳಿದರೆ ಏನು ಬೇಕಾದರೂ ಮಾಡ್ತೀನಿ, ಅಂಥದ್ರಲ್ಲಿ ಈ ಒಂದು ಉಂಗುರವನ್ನು ತೊಗೊಂಬರೋಕ್ಕಾಗೋದಿಲ್ವಾ ಪ್ರಭು, ನೀವೇನು ಚಿಂತೆ ಮಾಡಬೇಡಿ, ನಾನು ಹೋಗಿ ಒಂದೇ ಒಂದು ನಿಮಿಷಕ್ಕೆ ಆ ಉಂಗುರವನ್ನು ತರ್ತೀನಿ ಅಂತ ಹೇಳ್ಬಿಟ್ಟು ಹನುಮಂತ ತುಂಬ ಚಿಕ್ಕ ಆಕಾರವನ್ನು, ದೇಹವನ್ನು ಚಿಕ್ಕವನಾಗಿ ಚೇಂಜ್ ಆಗಿ ಆ ಪಾತಾಳ ಆ ರಂಧ್ರದಲ್ಲಿ ಹೋಗ್ತಾನೆ. ಹೋಗ್ತಾ ಅದು ಪಾತಾಳ ಲೋಕಕ್ಕೆ ಹೋಗ್ಬಿಡುತ್ತೆ. ಆಗ ಆ ಪಾತಾಳ ಲೋಕದಲ್ಲಿ ಒಬ್ಬ ನಾಗರಾಜ ಈ ಹನುಮಂತನ ಕಣ್ಣಿಗೆ ಕಾಣಿಸ್ತಾನೆ. ಆಗ ಹನುಮಂತ ಕೇಳ್ತಾನೆ, ನಾಗರಾಜ, ಇಲ್ಲಿ ನನ್ನ ಪ್ರಭು ರಾಮನ ಉಂಗುರ ಬಿದ್ದೋಯ್ತು, ನೀವೇನಾದರೂ ನೋಡಿದ್ರಾ ಅಂತ ಹೇಳಿದಾಗ, ಓಹೋ, ಶ್ರೀರಾಮನ ಉಂಗುರವಾ, ನೋಡುವ ಕೋಣೆ ಒಳಗಡೆ ಇದೆ, ಹೋಗಿ ತಗೋ ಅಂತ ಹೇಳಿದಾಗ ಹನುಮಂತ ಆ ಕೋಣೆ ಕಡೆ ಹೋಗ್ತಾನೆ. ಆಗ ಮತ್ತೆ ಈ ಕಡೆ ಇಲ್ಲಿ ರಾಮ ಕೂಡ ಸಿದ್ಧವಾಗಿ ಕುತ್ಕೊಂಡ್ರು. ಅವರ ಆಸನದಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ಮುನಿಯವರು ಯಮಧರ್ಮರಾಜ ಒಬ್ಬ ಸಾಧು ಸಂತರ ವೇಷ ಹಾಕ್ಕೊಂಡು ಬರ್ತಾರೆ. ಆಗ ಬಂದ್ಬಿಟ್ಟು ಶ್ರೀರಾಮನ ಹತ್ರ ಅವರು ಕೇಳ್ಕೊತಾರೆ, ನೋಡು ಶ್ರೀರಾಮ, ನಿಮ್ಮ ಹತ್ರ ನಾನು ಸ್ವಲ್ಪ ರಹಸ್ಯವಾಗಿ ಮಾತಾಡೋದಿದೆ, ಹಂಗಾಗಿ ನೀವು ಈ ಕೋಣೆ ಒಳಗಡೆ ಬರಬೇಕು. ನಾವಿಬ್ಬರು ಮಾತಾಡುವಂಥ ಸಮಯದಲ್ಲಿ ಮೂರನೇವರು ಯಾರಾದರೂ ಬಂದರೆ ಅವರಿಗೆ ನೀನು ಮರಣದಂಡನೆಯಾಗುವಂತೆ ಶಿಕ್ಷೆ ಕೊಡಬೇಕು ಅಂತ ಯಮ ಹೆಗಡೆ ರಾಮನ ಹತ್ರ ಹೇಳ್ತಾರೆ. ಸರಿ, ಹಾಗಂತ ರಾಮ ಕೂಡ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಲಕ್ಷ್ಮಣನನ್ನು ಕರೀತಾನೆ. ಲಕ್ಷ್ಮಣ ಬಂದುಬಿಟ್ಟು ಕೇಳಿದಾಗ ಎಲ್ಲ ವಿಷಯವನ್ನು ಲಕ್ಷ್ಮಣನಿಗೆ ಹೇಳಿ, ಯಾರೂ ಈ ಬರದಂತೆ ನೋಡ್ಕೊ ಅಂತ ಹೇಳ್ಬಿಟ್ಟು ರಾಮ ಮತ್ತು ಯಮಧರ್ಮರಾಜ ಇಬ್ಬರು ಕೂಡ ಒಳಗಡೆ ಮಾತಾಡ್ತಿರ್ತಾರೆ. ಆಗ ಅಷ್ಟೊತ್ತಿಗಾಗಲೇ ಮಹಾಕೋಪಿಷ್ಠಿಯಾದ ದುರ್ವಾಸ ಮುನಿಗಳು ಅಲ್ಲಿಗೆ ಬರ್ತಾರೆ ರಾಮನನ್ನು ಕಾಣಲಿಕ್ಕೆ ಅಂತ. ಆಗ ಅಲ್ಲಿ ಲಕ್ಷ್ಮಣ ಇದ್ಕೊಂಡು ಅಡ್ಡ ಹಾಕ್ತಾನೆ, ಏನು, ರಾಮನನ್ನು ನೋಡೋದಕ್ಕೆ ನನ್ನನ್ನು ನೀನು ಬಿಡೋದಿಲ್ವಾ, ಯಾಕೆ ಬಿಡೋದಿಲ್ಲ, ನಾನು ಬಂದಿದ್ದೇನೆ ಅಂಥದ್ರಲ್ಲಿ ರಾಮ ನನ್ನನ್ನು ಕಾಣೋದಿಲ್ಲ ಅಂತ ಹೇಳ್ತಾನ, ನೋಡು, ನೀನು ಈಗೇನಾದರೂ ನನ್ನನ್ನು ರಾಮನ ನೋಡೋಕ್ಕೆ ಬಿಡೋದಿಲ್ಲ ಅಂದರೆ ರಾಮನಿಗೆ ಮಹಾಶಾಪವನ್ನೇ ಕೊಟ್ಬಿಡ್ತೀನಿ ಅಂತ ಅವರು ಹೇಳ್ತಾರೆ. ಆಗ ಅದಕ್ಕೆ ಭಯಪಟ್ಟಂಥ ಅಣ್ಣನಿಗೆ ಶಾಪ ಆಗಬಾರ್ದು ಅಂತ ಹೇಳ್ಬಿಟ್ಟು ಲಕ್ಷ್ಮಣ ಕೂಡ
ಅಯ್ಯೋ ಸ್ವಾಮಿ ಆಯಿತು, ನೀವು ಕೋಪ ಮಾಡ್ಕೊಬೇಡಿ, ನಾನು ಹೋಗಿ ಕೇಳ್ಕೊಂಬರ್ತೀನಿ ಅಂತ ತನ್ನ ಪ್ರಾಣ ತ್ಯಾಗವನ್ನೇ ಮಾಡೋದಕ್ಕೆ ಮುಂದಾಗ್ಬಿಡ್ತಾನೆ ಲಕ್ಷ್ಮಣ. ಆಗ ಲಕ್ಷ್ಮಣ ಹೋಗ್ಬಿಟ್ಟು ತಲೆ ಬಗ್ಗಿಸಿ, ದುರ್ವಾಸ ಮುನಿಗಳು ನಿಮ್ಮನ್ನು ಕಾಣಲಿಕ್ಕೆ ಬಂದಿದ್ದಾರೆ ಅಣ್ಣ ಅಂತ ಈ ಕಡೆ ರಾಮನ ಹತ್ರ ಹೇಳಿದಾಗ, ಆಗ ರಾಮ ಕೂಡ, ಅಯ್ಯೋ ಲಕ್ಷ್ಮಣ ಇದೇನು ಮಾಡಿಬಿಟ್ಟೆ ನೀನು, ನಿನಗೆ ಹೇಳಿದ್ನಲ್ಲ ಈ ಮಧ್ಯದಲ್ಲಿ ಯಾರಾದರೂ ಬಂದರೆ ಅವರಿಗೆ ಮರಣದಂಡನೆ ಆಗುತ್ತೆ ಅಂತ ಹೇಳಿದಾಗ, ಆಯಿತು ಅಣ್ಣ, ನಿಮಗೆ ಶಾಪ ಕೊಡ್ತೀನಿ ಅಂತ ಹೇಳಿದರು ದುರ್ವಾಸ ಮುನಿಗಳು, ಅದಕ್ಕೋಸ್ಕರ ನೀನು ಶಾಪಕ್ಕೆ ಸಿಲುಕುವುದು ಬೇಡ ಅಂತ ಹೇಳಿಬಿಟ್ಟು ನಾನೇ ಪ್ರಾಣತ್ಯಾಗವನ್ನು ಮಾಡುತ್ತೀನಿ, ನನಗೆ ಮರಣದಂಡನೆ ಕೊಡು ಅಂತ ಹೇಳಿದಾಗ, ಆಗ ದುರ್ವಾಸ ಮುನಿಗಳು ಹೇಳ್ತಾರೆ, ಅಯ್ಯೋ ರಾಮ ಆಯಿತು, ನಿನ್ನ ತಮ್ಮನಿಗೆ ನೀನು ಮರಣದಂಡನೆ ಕೊಡೋದು ಬೇಡ, ನೀನು ಮಾತು ಕೊಟ್ಟಿರೋದ್ರಿಂದ ನಿನ್ನ ತಮ್ಮನನ್ನು ರಾಜ್ಯದಿಂದ ಬಹಿಷ್ಕಾರ ಹಾಕು, ಅವನನ್ನು ದೂರ ಮಾಡು, ರಾಮ ಇಲ್ಲದೆ ಲಕ್ಷ್ಮಣ ಇರುವುದು ಸಾಧ್ಯವಿಲ್ಲ, ಅದೇ ಅವನಿಗೆ ಸಾವಿದ್ದಂಗೆ ಅಂತ ಈ ಕಡೆ ದುರ್ವಾಸ ಮುನಿಗಳು ಹೇಳಿದಾಗ, ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನಾನು ನಿನ್ನಿಂದ ನಿನ್ನಿಂದ ದೂರ ಇರೋದಕ್ಕಿಂತ ನಾನು ಸಾವನ್ನೇ ಇಚ್ಛಪಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಣ ಮತ್ತು ಲಕ್ಷ್ಮಣನ ಹೆಂಡತಿ ಇಬ್ಬರು ಕೂಡ ಅಲ್ಲೇ ಹರಿಯುವ ನದಿಯಲ್ಲಿ ಪ್ರಾಣತ್ಯಾಗವನ್ನು ಜಲಸಮಾಧಿ ಆಗಿಬಿಡ್ತಾರೆ, ಪ್ರಾಣತ್ಯಾಗ ಮಾಡ್ತಾರೆ. ಅದನ್ನು ಕಣ್ಣಾರೆ ನೋಡಿದ ರಾಮ, ಆಯಿತು ಯಮಧರ್ಮರೇ, ನೀವು ಬಂದಿದ್ದೀರಾ, ನನ್ನ ಹನುಮ ಬರುವಂಥ ಸಮಯ ಆಗುತ್ತೆ, ಹಂಗಾಗಿ ನಾನು ಕೂಡ ಹೋಗಿ ಹರಿಯೋ ನದಿಯಲ್ಲಿ ಪ್ರಾಣತ್ಯಾಗ ಮಾಡುತ್ತೀನಿ ಅಂತ ಈ ಕಡೆ ರಾಮ ಕೂಡ ಹರಿಯೋ ನದಿ ಕಡೆ ಹೋಗ್ತಾ ಇರ್ತಾರೆ. ಆಗ ಅಲ್ಲಿ ಹನುಮಂತ ಉಂಗುರವನ್ನು ಹುಡುಕಿ ಆ ರೂಮಲ್ಲಿ ಹೋಗಿ ನೋಡಿದಾಗ ಒಂದಲ್ಲ ಎರಡಲ್ಲ ಲಕ್ಷಾಂತರ ಉಂಗುರಗಳು ಬಿದ್ದಿರುತ್ತೆ. ಅದನ್ನು ನೋಡಿಬಿಟ್ಟು ಹನುಮ, ಓ ಇದೇನಿದು, ಇಷ್ಟೊಂದು ಉಂಗುರ ಇದೆ, ಇದರಲ್ಲಿ ನನ್ನ ಪ್ರಭು ಉಂಗುರ ಯಾವುದು ಅಂತ ಹೇಳ್ಬಿಟ್ಟು, ನನ್ನ ಪ್ರಭು ಉಂಗುರ ನನಗೆ ಗೊತ್ತಾಗೋದಿಲ್ವ, ನಾನು ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ಹುಡುಕಿ ಅಲ್ಲೇ ಸಮಯ ಎಲ್ಲ ಕಳೆದೋಗುತ್ತೆ. ಆದರೆ ಹನುಮಂತನಿಗೆ ಯಾವುದೇ ಉಂಗುರ ಕೂಡ ಸಿಗೋದಿಲ್ಲ. ಆಗ ಅಲ್ಲಿ ನಾಗರಾಜನನ್ನು ಕೇಳ್ತಾರೆ, ನಾಗರಾಜ ಇದೇನಿದು, ನನ್ನ ಪ್ರಭು ಉಂಗುರ ಯಾವುದು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಈ ಕಡೆ ಹನುಮಂತ ನಾಗರಾಜನನ್ನು ಕೇಳಿದಾಗ, ಅಯ್ಯೋ ಹನುಮಂತ, ಇದೆಲ್ಲವೂ ಕೂಡ ರಾಮನ ಉಂಗುರವೇ, ಇದು ರಾಮ ರೂಪಿಸಿರುವ ಸಂಚು, ನಿನ್ನನ್ನು ಈ ಕಡೆ ಕಳುಹಿಸಿ ಆ ಕಡೆ ರಾಮನು ಪ್ರಾಣತ್ಯಾಗ ಮಾಡುತ್ತಾನೆ, ನೀನಿದ್ದರೆ ಅದಕ್ಕೆ ಅಡ್ಡಿಪಡಿಸುತ್ತೀಯ ಎಂದು ಹೇಳಿ ನಿನ್ನನ್ನು ಇಲ್ಲಿಗೆ ಕಳಿಸಿರುವುದು ರಾಮ ಅಂತ ಈ ಕಡೆ ನಾಗರಾಜ ಹೇಳಿದಾಗ, ಅದಕ್ಕೆ ಅಯ್ಯೋ ಪ್ರಭು, ಏನು ನನ್ನ ಪ್ರಭು ಪ್ರಾಣತ್ಯಾಗ ಮಾಡುತ್ತಾರ ಅಂತ ಹನುಮಂತ ತುಂಬ ದುಃಖದಿಂದ ವೇಗವಾಗಿ ಹೋಗ್ತಾನೆ. ಅಲ್ಲಿ ಹೋಗುವ ಆಕಾಶ ಮಾರ್ಗದಲ್ಲಿ ಹನುಮಂತ ಹೋಗುವಾಗ ನದಿಯಲ್ಲಿ ನಡುವಿನಲ್ಲಿ ನಿಂತ್ಕೊಂಡು ರಾಮ ಪ್ರಾಣತ್ಯಾಗವನ್ನು ಮಾಡೋದನ್ನು ಹನುಮಂತ ಕಾಣ್ತಾನೆ. ಪ್ರಭು ಅಂತ ಎಷ್ಟೇ ಹನುಮಂತ ಕೂಗಿದರೂ ಕೂಡ ಹನುಮಂತನ ಮುಖವನ್ನು ನೋಡಿ ನಗುತ್ತಾ ರಾಮ ಆ ನದಿಯಲ್ಲಿ ಪ್ರಾಣತ್ಯಾಗವನ್ನು ಮಾಡಿಬಿಡ್ತಾರೆ, ಜಲಸಮಾಧಿ ಆಗ್ತಾರೆ. ಅದನ್ನು ನೋಡಿದ ಹನುಮಂತ, ಅಯ್ಯೋ ಪ್ರಭು, ಎಂಥ ಕೆಲಸ ಮಾಡಿಬಿಟ್ರಿ, ನೀವು ಯಾಕೆ ನನ್ನನ್ನು ಬಿಟ್ಟು ಹೋದ್ರಿ, ನೀವು ಇಲ್ಲದೆ ನಾನು ಹೇಗೆ ಬದುಕುವುದು, ನಾನು ಕೂಡ ಇದೇ ನದಿಯಲ್ಲಿ ಜಲಸಮಾಧಿ ಆಗುತ್ತೀನಿ ಅಂತ ಈ ಕಡೆ ಹನುಮಂತ ಕೂಡ ಮುಂದೆ ಜಲಸಮಾಧಿ ಆಗೋಕ್ಕೆ ಹೋಗ್ತಾರೆ. ಆಗ ಅಷ್ಟೊತ್ತಿಗೆ ರಾಮನ ಅವತಾರ ಮುಗಿಸಿ ವಿಷ್ಣುವಿನ ಅವತಾರ ಎತ್ತಿ ರಾಮನು ಅಲ್ಲೇ ಪ್ರತ್ಯಕ್ಷವಾಗ್ತಾನೆ. ಹನುಮಂತ, ನೀನು ಸಾಯುವವನಲ್ಲ, ನೀನು ಚಿರಂಜೀವಿ, ನಿನ್ನ ಭಕ್ತರಿಗೆ ಒಳ್ಳೆಯದು ಮಾಡ್ತಾ ನೀನು ಚಿರಂಜೀವಿಯಾಗಿರು. ನಾನು ಈ ರಾಮನ ಅವತಾರ ಮುಗಿಸಿದ್ದೇ ನನಗೆ ಬೇರೆ ಕಾರಣಗಳಿತ್ತು, ಹಂಗಾಗಿ ನಾನು ಈ ರಾಮನ ಅವತಾರ ಮುಗಿಸಿ ವಿಷ್ಣುವಿನ ಅವತಾರಕ್ಕೆ ಬಂದಿದ್ದೇನೆ. ಆದರೆ ನೀನು ನನಗೆ ಬೇಕಾದರೆ ಸಾವಿರಬಹುದು, ಆದರೆ ನೀನು ಸಾವಿಲ್ಲದ ಚಿರಂಜೀವಿಯಾಗಿರು ಅಂತ ಹೇಳ್ಬಿಟ್ಟು ರಾಮ ಹನುಮಂತನಿಗೆ ವರವನ್ನು ಕೊಡ್ತಾನೆ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದ. ಥ್ಯಾಂಕ್ ಯು ಫ್ರೆಂಡ್ಸ್.